2012ಕ್ಕಿಂತ ಮೊದಲಿದ್ದು ಬೇಕಾದರೆ ನೀವು ಇ ಸಿ ತೆಗೀರಿ, ಹಾಂ ಹಾಂ ಅದು ಸಂಜಯ್ ಹೆಗ್ಡೆ ಅವರ ಹೆಸರಲ್ಲಿದೆ. ಸೊ ನೀವು ಆ ಜಾಗದಲ್ಲಿ ಧರ್ಮಸ್ಥಳದ ಹೆಗಡೆಯವರು ಈಗ ಅಯೋಧ್ಯೆ ಅಂತ ಹೋಟ್ಲ್ ಕಟ್ಟಿದ್ದಾರೆ, ಅದಕ್ಕೇನು ಲೈಸೆನ್ಸ್ ಆಗೋದಿಲ್ವಾ? ಲೈಸೆನ್ಸ್ ಮಾಡಿರಲ್ವಾ? ಲೈಸೆನ್ಸ್ ಕೊಡುವಾಗ ಅದರ ಜಾಗದ ಆರ್ ಟಿ ಸಿಗೆ ಹೇಳೋದಿಲ್ವಾ? ಯಾರ ಹೆಸರಲ್ಲಿ ಲೈಸೆನ್ಸ್ ಕೊಡ್ತಾರೆ? ಎಲ್ಲ ರೆಕಾರ್ಡ್ ಸಿಗುತ್ತಲ್ಲ. ಸಿಗುತ್ತಲ್ಲ. ಸೊ ಇನ್ನೂ 100 ವರ್ಷ ಹಳೆ ರೆಕಾರ್ಡ್ಸ್ ತೆಗಿಸಿ ಅಥವಾ 20 ವರ್ಷದ ಹಳೆ ರೆಕಾರ್ಡ್ ತೆಗಿಸಿ ಮಾವುತನ ಹೆಸರಲ್ಲಿ 1 ಇಂಚು ಜಾಗ ಇಲ್ಲ ನಿಮ್ಮ ಪ್ರಕಾರ? ಇಲ್ಲ ಇಲ್ಲ. ಧರ್ಮಸ್ಥಳದಲ್ಲಿ ಇನ್ನೊಬ್ಬರ ಹೆಸರಲ್ಲಿ ಜಾಗವೇ ಇಲ್ಲ. 75ರಲ್ಲಿ ಭೂಸುಧಾರಣೆ ಕಾಯ್ದೆ ಬಂದಾಗ ಯಾರೆಲ್ಲ ಡಿಕ್ಲರೇಷನ್ ಕೊಟ್ಟು ಅವರವರ ಹೆಸರಲ್ಲಿ ಜಾಗ ಆಗಿದೋ ಅಷ್ಟು ಜಾಗ ಮಾತ್ರ ಆಗಿರೋದು. ಅದರ ನಂತರ ಯಾರಿಗೂ ಅಲ್ಲಿ ಜಾಗ ಆಗಿಲ್ಲ. 1400 ಚಿಲ್ಲರೆ ಎಕರೆ ಜಾಗ ಧರ್ಮಸ್ಥಳದವರ ಹೆಸರಲ್ಲಿದೆ. 3872 ಎಕರೆ ಚಿಲ್ಲರೆ ಜಾಗ ಇತ್ತು ಅಲ್ಲಿ. 4872 ಎಕರೆ ಜಾಗ ಇತ್ತು. ಅದರಲ್ಲಿ 3400 ಎಕರೆ ಚಿಲ್ಲರೆ ಜಾಗ ಒಕ್ಕಲ್ಗಳಿಗೆ ಹೋಗಿದೆ.